ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಶುಕ್ರವಾರದ ಬೆಳಗ್ಗಿನ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ಪೂಜೆನೂ ಸಹ ಮುಗಿಸ್ಕೊಂಡು ಅದಾದಮೇಲೆ ತುಂಬಾ ಅಶ್ವಗ್ತಿತ್ತು ಅಂತ ಹೇಳ್ಬಿಟ್ಟು ಹಾಲು ಕುಡಿಯೋಣ ಅಂತ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡು ತಿಂಡಿಗೆ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಹಾಗೆ ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಿದ್ದೆ. ಬಟ್ ಟೊಮೊಟೊ ಇದ್ದಿದ್ದು ಕಡಿಮೆ ಇತ್ತು, ಸೊ ಹಂಗಾಗಿ ಜಾಸ್ತಿ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಪಲ್ಯದ ಥರ ಮಾಡಿಬಿಡೋಣ ಅಂತ ಹೇಳಿ ದಪ್ಪದ 2 ಈರುಳ್ಳಿನ ಹೆಚ್ಚಿಟ್ಕೊತಾ ಇದ್ದೀನಿ ಇವಾಗ. ಸೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಆದಮೇಲೆ ನೀಟಾಗಿ ಅದನ್ನು ಉಪ್ಪು ಹಾಕಿ ಬೇಯಿಸ್ಕೊಂಡಾದಮೇಲೆ ಎಲ್ಲ ಮಸಾಲನೂ ಹಾಕಿ ಸೆಟ್ ಮಾಡಿ ಬಿಟ್ಟೆ ಬೇಯೋದಕ್ಕೆ ಅಂತ. ಸೊ ಆ ಗ್ಯಾಪಲ್ಲಿ ನಾನು ಸಾಂಬಾರನ್ನು ಮಾಡಿಬಿಡೋಣ ಅಂತ ಹೇಳಿ ಹೀರೆಕಾಯಿ ಇತ್ತು, ಸೊ ಹೀರೆಕಾಯಿ ಎಲ್ಲ ನೀಟಾಗಿ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದು ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಬೇಕಾಗಿರೋ ಅಡುಗೆ ಮಾಡಿಟ್ಬಿಟ್ರೆ ತಲೆ ಬಿಸಿನೇ ಇರಲ್ಲ. ಆಮೇಲೆ ಫ್ರೀಯಾಗಿರ್ಬೋದು, ಬೇರೆ ಕೆಲಸ ಮಾಡ್ಕೋಬೋದು. ಏನಾದರೂ ಮಧ್ಯಾಹ್ನಕ್ಕೆ ಅಡುಗೆ ಇಲ್ಲ ಅಂದರೆ ಸೊ ಸಾಂಬಾರು ಏನೂ ಇಲ್ಲ ಅಂದರೆ ಸೊ ಏನು ಮಾಡೋದು ಅಂತ ತಲೆಯಲ್ಲಿ ಯಾವಾಗಲೂ ಕೊರಿತಾ ಇರುತ್ತೆ. ಸೊ ಹಂಗಾಗಿ ನಾನು ಸಾಂಬಾರನ್ನು ಬೆಳಗ್ಗೆನೇ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಸಹ ಎಲ್ಲನೂ ರೆಡಿ ಮಾಡಿಕೊಂಡು ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಇನ್ನು ಸಾಂಬಾರಿಗೆಲ್ಲ ಸೆಟ್ ಮಾಡಿಬಿಟ್ಬಿಟ್ಟು ಚಪಾತಿ ಅರಿಯೋಣ ಅಂತ ಕೂತ್ಕೊಂಡೆ. ಸೊ ಯಾವಾಗಲೂ ಶೆಲ್ಫ್ ಮೇಲೆ ಅರಿತಾಯಿದ್ದೆ. ಸೊ ಯಾರಪ್ಪ ನಿಂತ್ಕೊಂಡು ಅರಿತಾರೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಅರಿಯೋಣ ಅಂತ ಹೇಳಿಬಿಟ್ಟು ಅರಿತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.